ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಬನ್ನಿ ನೋಡಿ, ನಾನು ಇವತ್ತೇನು ನೋಡಿ ವಡೆ ತೋರಿಸ್ತಾ ಇದ್ದೀನಿ. ಚಳಿಗೆ ತುಂಬ ಚಳಿ ಇದೆಯಲ್ಲ, ಈ ಥರ ಬಿಸಿ ಬಿಸಿ ವಡೆ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬ ಟೇಸ್ಟಿ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು, ಹೇಗೆ ಏನಿರ್ತ ಅಂತ. ಅದನ್ನು ನಾನು ಏನು ಉಪಯೋಗಿಸಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಹೂಕೋಸು ತೊಗೊಂಡಿದ್ದೀನಿ. ಹೂಕೋಸಲ್ಲಿ ವಡೆ ಮಾಡ್ತಿರೋದು ತುಂಬ ಟೇಸ್ಟಾಗಿರುತ್ತೆ ಮಸಾಲ ವಡೆ. ಚಳಿಗಾಲದಲ್ಲಂತೂ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಸಕ್ಕ ಟೇಸ್ಟ್ ಇರುತ್ತೆ. ಈ ಥರ ಹೂಕೋಸನ್ನೆಲ್ಲ ತೊಗೊಂಡ್ಬಿಟ್ಟು ನಾನೊಂದು ಹೂಕೋಸು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಸೈಜ್ದು. ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಳಿ ಅಷ್ಟೇ. ನಾನು ಇದು ತೊಗೊಂಡು ಈ ಥರ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಡು ನೋಡ್ಕೊಂಡು ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ಚಿಕ್ಕ ಚಿಕ್ಕದು ವೈಟ್ ಹುಳ ಎಲ್ಲ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನು ಪ್ರತಿಯೊಂದನ್ನು ಸಹ ಎಲೆ ಎಲ್ಲ ಬಿಡಿಸಿ ನೋಡಿ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಈ ಥರ ಕಂಪ್ಲೀಟಾಗಿ ಚಿಕ್ಕ ಚಿಕ್ಕದಾಗೆ ಸಹ ನಾನು ಬಿಡಿಸ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಟೈಮ್ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ನೀಟಾಗಿ ಒಂದೆರಡು ಟೈಮ್ ವಾಶ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಗೆ ಬಿಸಿ ನೀರು ಇಟ್ಟಿದ್ದೆ. ಬಿಸಿ ನೀರು ನೋಡಿ ನನಗೆ ಮಳ್ತಾ ಇದೆ, ಈ ಥರ ಆಗಿರಬೇಕು. ಬಿಸಿನೀರು ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಒಂದೆರಡು ಟೈಮ್ ವಾಶ್ ಮಾಡಿದ್ನಲ್ಲ ಹೂಕೋಸನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದರಲ್ಲಿ ಏನೇ ಬ್ಯಾಕ್ಟೀರಿಯಾಸ್ ಇದ್ರೂ ಕ್ಲಿಯರ್ ಆಗುತ್ತೆ, ಬಟ್ ನನಗೆ ಬೇಯಿಸ್ಕೊಳೋಕ್ಕೂ ಈಸಿ ಆಗುತ್ತೆ, ಆ ಥರ ಮಾಡ್ಕೊಳ್ತೀನಿ. ಬಟ್ ಈ ನೀರೇನು ಯೂಸ್ ಮಾಡೋದಿಲ್ಲ, ನಾನು ಬಸ್ಬಿಡ್ತೀನಿ, ಬೇಡ ನನಗೆ ಯೂಸ್ ಇಲ್ಲ. ಬಟ್ ನನಗೆ ಇದೊಂದು ಬೇಯಿಸ್ಕೊಂಡು ಎತ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಇದು ಚೆನ್ನಾಗಿ ಕುದಿ ಬರಲಿ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಸಹ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಸಹ ನಿಮ್ಮಲ್ಲಿ ಬಂದು ಸೇರುತ್ತೆ. ಹಾಗೆ ಸಪೋರ್ಟಿಂಗ್ ಮಾಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ನೋಡಿ, ನನಗೆ ಇಲ್ಲಿ ಬೆಂದಿದೆ ಹೂಕೋಸು. ಈ ಥರ ನೀಟಾಗಿ ಹಿಂಗೆ ನಾವು ಒಂದು ಬೆರಳಲ್ಲಿ ಹಿಂಗೆ ಟಚ್ ಮಾಡಿ ನೋಡೋದು ಸಹ ಸ್ಮೂತಾಗಿರ್ಬೇಕು, ಬೇಗ ಬೇಯುತ್ತೆ. ಬಿಸಿ ನೀರಿಗೆ ಹಾಕ್ತೀವಲ್ಲ, ಬೇಗ ಬೇಯುತ್ತೆ. ಈ ಥರ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ನೀರೆಲ್ಲವ ಸೋದಿಸ್ಕೊಂಡು ಇಲ್ಲಿ ಹೂಕೋಸು ಮಾತ್ರ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಸ್ಮ್ಯಾಶರ್ ತೊಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬೆಂದಿರುತ್ತೆ ಚೆನ್ನಾಗಿ, ಬೇಗ ಸ್ಮ್ಯಾಶ್ ಆಗುತ್ತೆ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಒಂದು ಬೌಲ್ಗೆ ಹಾಕ್ಕೊಂಡು. ಅದು ಬಿಸಿ ಇದರಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಚ್ಚಗಿರೋ ಮೂಮೆಂಟಲ್ಲಿ ಈ ಥರ ಮಾಡ್ಕೊಳ್ಳಿ, ಬೇಗ ಸ್ಮ್ಯಾಶ್ ಆಗುತ್ತೆ, ನೀಟಾಗೂ ಸಹ ಚೆನ್ನಾಗಿ ನುಣ್ಣಗಾಗುತ್ತೆ. ಈ ಥರ ಆದ ನಂತರ ನೋಡಿ, ಇಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ ನನಗೆ. ಇದಕ್ಕೆ ನಾನು ಮಸಾಲೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು 1/2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದೆರಡು ಚಿಕ್ಕ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದಾದ ನಂತರ ಸ್ವಲ್ಪ ಸಬ್ಬಾಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಪುದೀನ ಇದ್ದರೆ ಸಹ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಪುದೀನ ಆ್ಯಡ್ ಮಾಡಿಲ್ಲ, ಪುದೀನ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ. ಇದು ಮಸಾಲೆದ್ರಾಗಿರೋದ್ರಿಂದ ಮಸಾಲೆ ಇದು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಮತ್ತು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಇದು ನಾನು ಆ್ಯಡ್ ಮಾಡೋದಕ್ಕೆ ನೋಡಿ, ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ನಾನು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಸ್ಪೂನು ಅಷ್ಟೇ, ಬೇರೆ ಇನ್ನೇನು ಬೇಡ. ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಸೇರಿ ಒಂದು ಬೌಲ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ಎಷ್ಟು ಮೆಜರ್ಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ ಗರಂ ಮಸಾಲ ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಉಪ್ಪನ್ನ ಇದು ಕೋಸು ಹಾಕಿ ಬೇಯಿಸುವಾಗನೇ ಸಹ ನಾವು ಕೋಸಲ್ಲಿ ಬೇಯಿಸ್ಕೊಳ್ಳುವಾಗ ಹಾಕಿರ್ತೀವಿ. ಈ ಮಸಾಲೆ ಹಾಕಿದಾಗ ನೋಡಿಬಿಟ್ಟು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನೋಡಿ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಉಪ್ಪನ್ನ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದ ನಂತರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಒಂದು ಹನಿನೂ ಸಹ ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಡಿ. ಈ ಥರ ನೀಟಾಗಿ ಅದರಲ್ಲೇ ನೀರಿನ ಅಂಶ ಎಲ್ಲ ಇರುತ್ತೆ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ನನಗೆ ಈ ಥರ ನೀಟಾಗಿ ಮಿಕ್ಸ್ ಆಯಿತು. ಈ ಥರ ಗಟ್ಟಿಯಾಗಿ ಮೀಡಿಯಮ್ ಇದರಲ್ಲಿ ಬರಬೇಕು, ನನಗೆ ವಡೆ ತೊಟ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ನೋಡಿ, ನನಗೆ ರೆಡಿ ಆಯಿತು. ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಒಳಗಡೆ ಇದನ್ನು ಕ್ಲೋಸ್ ಮಾಡಿ ಬಿಡ್ತೀನಿ. ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಆಯಿಲ್ ಹಾಕಿಟ್ಟಿದ್ದೀನಿ.
ಈ ಥರ ಡೀಪ್ ಫ್ರೈ ಏನು ಬೇಡ, ಇದು ನಾರ್ಮಲ್ಲಾಗಿ ಒಂದು ಮೀಡಿಯಮ್ ಇದ್ರ ಮಾಡಿಕೊಂಡ್ರೆ ಸಾಕು. ಫುಲ್ ಡೀಪ್ ಫ್ರೈ ಏನು ಬೇಡ. ನೋಡಿ ಇಷ್ಟು ಮಾಡಿಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ನನಗೆ ಆಯಿಲ್ ಬಿಸಿ ಆಯಿತು ಆಲ್ರೆಡಿ. ನೋಡಿ ಇದು ಒಂದು 5 ಮಿನಿಟ್ಸ್ ಆಗಿದೆ. ನಾನೀಗ ಇದಕ್ಕೆ ವಡೆ ಆಕಾರದಲ್ಲಿ ಹಾಕ್ಬಿಟ್ಟು, ನೀವು ಉಂಡೆ ಥರನಾರು ಹಾಕೋಬೋದು. ಉಂಡೆ ಥರ ಸ್ವಲ್ಪ ಬೇಯೋಕ್ಕೆ ಲೇಟ್ ಆಗುತ್ತೆ, ಜಾಸ್ತಿ ಸಿಮ್ಮಲ್ಲಿಟ್ಟು ಜಾಸ್ತಿ ಟೈಮ್ ತೊಗೊಳುತ್ತೆ. ಈ ಥರ ವಡೆ ಆಕಾರದಲ್ಲಿ ಮಾಡಿಕೊಂಡು ನೀಟಾಗಿ ಅದನ್ನಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ನಾನು ಒಂದೊಂದನ್ನೇ ಈ ಥರ ಹಾಕ್ತಾ ಹೋಗ್ತಾ ಇರ್ತೀನಿ. ಬೇಗ ಆಗುತ್ತೆ, ಹೆಚ್ಚುಳಿ ಆಗ್ತಿದೆ, ಏನು ಮಾಡ್ಕೋಬೇಕು ಈ ಟೈಮಲ್ಲಿ, ಏನಾರ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ಥರ ಪಟ್ಟನಾಗೆ ಮಾಡ್ಕೋಬೋದು ಫಾಸ್ಟಾಗಿ. ಬೇಗ ಸಹ ಆಗುತ್ತೆ, ತುಂಬ ಟೇಸ್ಟ್ ಸಹ ಆಗೇ ಇರುತ್ತೆ. ಇದು ಮಿಕ್ಸ್ ಮಾಡ್ದಂಗೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ಒಂದೊಂದನ್ನೇ ಅದೇ ಥರ ತೊಟ್ಕೊಂಡ್ಬಿಟ್ಟು ನಾವು ಕೈಯಲ್ಲಿ ಒಂದೊಂದು ನೀಟಾಗಿ ಹಾಕ್ಕೊಳ್ತಾ ಹೋಗೋಣ. ಹೂಕೋಸಿರುತ್ತೆ, ಏನು ಮಾಡೋದು ಒಂದೇ, ಈಗ ಪಲ್ಯ ಮಾಡ್ತೀವಿ, ಗ್ರೇವಿ ಮಸಾಲ ಆ ಥರ ಎಲ್ಲ ಮಾಡ್ಕೊಳ್ತೀವಿ, ಗೋಬಿ ಮಾಡ್ಕೊಳ್ತೀವಿ. ಒಂದೇ ಥರ ತಿಂದು ಬೋರಾಗಿರುತ್ತಲ್ವ. ಈ ಥರ ವೆರೈಟಿಯಾಗಿ ಮಾಡಿಕೊಂಡ್ರೆ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಒಂದು ಹೊಸ ರೆಸಿಪಿನ ಥರ ಫೀಲ್ ಇರುತ್ತೆ. ತುಂಬ ಟೇಸ್ಟ್ ಸಹ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಓಕೆನಾ? ವಿಡಿಯೋ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ. ತುಂಬ ಟೇಸ್ಟ್ ಇರುತ್ತೆ, ತುಂಬ ಕ್ರಿಸ್ಪಿಯಾಗಿ ಸಹ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಾದ ನಂತರ ನಾನು ಒಂದೊಂದನ್ನೇ ಈ ಥರ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ನನಗೆ ವಡೆ ರೆಡಿ ಆಯಿತು. ಹಾಗೆ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸಿದೆ ನೋಡೋದಕ್ಕೆ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಅಂತ ಕೊಟ್ಟೆ. ಅವರು ಸಹ ಟೇಸ್ಟ್ ಮಾಡಿದ್ರು. ಮಸ್ತ್ ಚೆನ್ನಾಗಿದ್ದಮ್ಮ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ನೋಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿದೆ. ಸೂಪರಾಗಿದೆ ಅಂತ ಹೇಳಿದ್ರು ಬಾಯಿಗಿಟ್ಟ ತಕ್ಷಣ. ಥ್ಯಾಂಕ್ ಯು, ಆಲ್ ಬಾಯ್.